ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನೆಗೆ ಪುಟಾಣಿ ಗುಂಡು ಬರೋದು ಗ್ಯಾರಂಟಿ. ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ಮೇಲೆ ಎಲ್ರಿಗೂ ಹೇಳೋಣ. ಹೌದೌದು, ನೀನು ಹೇಳೋದು ಸರಿನೇ. ಆತಕ್ಕೆ ಬಿದ್ದು ನಗೆ ಪಾಟ್ಲಾಗಬಾರ್ದು. ಖಾತ್ರಿ ಆದ್ಮೇಲೆ ಎಲ್ರಿಗೂ ಹೇಳ್ಬಿಡೋಣ. ಇದು ನಮ್ಮಲ್ಲೇ ಸೀಕ್ರೆಟ್ ಆಗಿರ್ಲಿ, ಯಾರಿಗೂ ಹೇಳೋದು ಬೇಡ. ಓಹೋ, ಇಬ್ರು ಒಟ್ಟಿಗೆ ಇದ್ದೀರಾ? ಒಳ್ಳೇದಾಯ್ತು. ಅಜ್ಜಿನೇ ಕೇಳೋಣ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಗೊತ್ತು ಗೊತ್ತು. ಗೊತ್ತಾ? ಹೇಳಿದ್ರ ಅವ್ರು ವಾಮಿಟ್ ಮಾಡ್ಕೊಂಡಿದ್ದು? ವಾಮಿಟ ಹೇಳಿಲ್ವೇನ್ರಿ? ಹೇಳೋದಲ್ವೇನ್ರಿ? ಅಜ್ಜಿ ಇದೇನೋ ಬೆಳಗ್ಗೆ ಸ್ವಲ್ಪ ವಾಕರ್ಗೆ ತರ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರು, ವಾಮಿಟ್ ಕೂಡ ಮಾಡ್ಕೊಂಡ್ರು. ಏನಾಗಿರ್ಬೋದು ಅಜ್ಜಿ? ಪಿತ್ತ ಗಿತ್ತ ಆಗಿರ್ಬೇಕು. ನೀನ್ ಯಾಕಷ್ಟು ಗಾಬರಿ ಆಗ್ತೀಯಾ? ಅಲ್ವಾ, ನಾನು ಅದನ್ನ ಹೇಳಿದವ್ರಿಗೆ. ಭೂಮಿಕಾ, ಅಡಿಗೆ ಮನೆಯಲ್ಲಿ ಹಿರಳಿಕಾಯಿ ಇದೆಯಲ್ಲ, ಅದನ್ನ ರಸ ಮಾಡಿ ಕುಡಿ, ಎಲ್ಲ ಸರಿ ಹೋಗುತ್ತೆ. ಹೋಗು ಹೋಗಿ ಒಂದು ಮಾಡ್ಕೊಂಡು ಕುಡೀರಿ, ಹೋಗಿ. ಗುಂಡಣ್ಣ, ಹಾ, ನೀನೇನು ಅವ್ಳಿಗೆ ಒಂದ್ಸಲ ವಾಮಿಟ್ ಆಗಿದ್ದಕ್ಕೇನೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದೆಯಾ? ಏನ್ ಸಮಾಚಾರ? ಅಷ್ಟೊಂದು ಪ್ರೀತಿ ಹುಟ್ಟುಬಿಟ್ಟಿದೆಯಲ್ಲ ಅವಳ ಮೇಲೆ. ಏಯ್, ನನಗೆಲ್ಲ ಗೊತ್ತು ಬಿಡು. ಒಳ್ಳೆ ಅಜ್ಜಿ. ಏನಿದು ಈ ವಾಂತಿ? ಆ ವಾಂತಿ ಆಗಿರ್ಬೋದ? ಹೋದೇವ್ರೆ, ಆ ವಾಂತಿ ಆದರೆ ತುಂಬ ಡೇಂಜರಸ್. ಈ ವಿಷಯನ ನನ್ನ ಸಿಸ್ಟರ್ ಕಿವಿಗೆ ಹಾಕ್ಲೇಬೇಕು. ಸಿಸ್ಟರ್ 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 ಅಣ್ಣ ಬಜ್ಜಿ, ಯಾಕೆ ಹಿಂಗೆ ಓಡ್ ಬರ್ತಾ ಇದೆಯಾ? ಏನಾಯ್ತು? ಏನು ಅಂತ ಹೇಳು ಸಿಸ್ಟರ್. ಹೈ ವೋಲ್ಟೇಜ್ ವಿಷಯ ಕೇಳಿದ್ರೆ ನಿನಗೂ ಶಾಕ್ ಆಗತ್ತೆ. ಏನಾಯ್ತು ಅಂತ ಮೊದಲು ಹೇಳ್ತೀಯಾ? ಗೊತ್ತಾ? ಹೇಳಿದ್ರ ಅವ್ರು ವಾಮಿಟ್ ಮಾಡ್ಕೊಂಡಿದ್ದು? ನೋಡಿದೆ, ನಾನು ಹೇಳ್ತಿದ್ದಂಗೆ ನಿನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಹೆಂಗೆ ದಿಗಿಲತ್ಕೋತಲ್ಲ ನಿನಗೆ? ಇದು ಮಾಮೂಲಿ ವಾಂತಿ ಅಲ್ಲ, ನಮಗೆ ಬೇದಿ ತರೋ ವಾಂತಿ ತರ ಕಾಣಿಸ್ತಾ ಇದೆ ಸಿಸ್ಟರ್. ಯಾವ್ದಕ್ಕೂ ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಳ್ಳೋದು ಒಳ್ಳೇದು ಸಿಸ್ಟರ್. ಹೌದಣ್ಣ, ಯಾವುದೇ ಕಾರಣಕ್ಕೂ ಇದು ನಿಜ ಆಗ್ಬಾರ್ದು. ಭೂಮಿಕಾಗ್ ಮಗು ಆದ್ರೆ ಗೌತಮ್ ಅಟೆನ್ಷನ್ ಎಲ್ಲ ಮಗು ಕಡೆ ಹೋಗ್ಬಿಡುತ್ತೆ. ಸಿಸ್ಟರ್, ಫೋಕಸ್ ಎಲ್ಲ ಆ ಕಡೆ ಶಿಫ್ಟ್ ಆದ್ರೆ ನಾವು ಔಟ್ ಆಫ್ ಫೋಕಸ್ ಆಗ್ಬಿಡ್ತೀವಿ, ಅಪ್ರಸ್ತುತ ಅಂತ ಆಗ್ಬಿಡ್ತೀವಿ. ಹಾಗಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಈ ಮನೆ ಶಕ್ತಿ ಕೇಂದ್ರ ನೀನು. ಎಲ್ಲ ಗ್ರಹಗತಿಗಳು ನಿನ್ನ ಸುತ್ತನೇ ಸುತ್ತಾ ಇರಬೇಕು. ಗುರುತ್ವಾಕರ್ಷಣ ಶಕ್ತಿ ಹೆಂಗೆ ಎಲ್ಲವನ್ನು ಹಿಡಿದಿಡುತ್ತೋ, ನೀನು ಕೂಡ ಎಲ್ಲವನ್ನ ಹಿಡಿದಿಡ್ಲೇಬೇಕು ಸಿಸ್ಟರ್. ನೀನಿಲ್ಲದೆ ಈ ಮನೇಲಿ ಯಾವ ಬೆಳವಣಿಗೆನೂ ಆಗಬಾರ್ದು. ಆ ಥರ ನೀನು ನೋಡ್ಕೋಬೇಕು ಸಿಸ್ಟರ್. ಹೌದಣ್ಣ, ಯಾವುದೇ ಕಾರಣಕ್ಕೂ ಅವನ ಮೇಲಿರೋ ಕಂಟ್ರೋಲು ಕಡಿಮೆ ಆಗ್ಬಾರ್ದು. ಅವ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಕ್ ಮುಂಚೆ ನಾವೇ ಮನೆಗೆ ಡಾಕ್ಟರ್ನ ಕರೆಸ್ಬಿಡೋಣ. ಹಾಗೇನು ಅಂತ ನಮಗೆ ಕನ್ಫರ್ಮ್ ಆಗತ್ತೆ. ನೀನು ಹೇಳಿದ ಥರ ಏನಾದರೂ ಗುಡ್ ನ್ಯೂಸ್ ಆದರೆ ನಮಗೆ ಕಷ್ಟ ಆಗತ್ತಣ್ಣ. ಕಷ್ಟ ಏನು, ನಮ್ಮ ಅಸ್ತಿತ್ವನೇ ಅಲ್ಲಾಡೋಗ್ಬಿಡುತ್ತೆ. ಇದು ನಮ್ಮ ಅಳಿ ಉಳಿವಿನ ಪ್ರಶ್ನೆ ಸಿಸ್ಟರ್. ಆ ಭೂಮಿಕನ ಮಗು ಬಂದು ತಾತ ತಾತ ಅಂತ ಕರೆದ್ರೆ ನಾನು ಹೆಂಗ್ ರಿಯಾಕ್ಟ್ ಮಾಡ್ಲಿ? ಇವಾಗ ನೋಡ್ತಾ ಇರು ಹೆಂಗ್ ಫಿಟ್ಟಿಂಗ್ ಇಡ್ತೀನಿ ಅಂತ. ಯಾರನ್ನ ಯಾವ ರೂಟಲ್ಲಿ ಹೋಗಿ ಹಿಡಿಬೇಕೋ ಅವ್ರನ್ನ ಆ ರೂಟಲ್ಲೇ ಹೋಗಿ ಹಿಡಿಬೇಕು. ಎಸ್, ಸುಮ್ಮನೆ ಇದ್ರೆ ಏನೂ ಆಗಲ್ಲ. ಮೊದಲು ಅಜ್ಜಿ ಹತ್ರ ಮಾತಾಡು, ಆಮೇಲೆ ಎಲ್ಲ ತಾನಾಗೆ ಆಗುತ್ತೆ. ಅಜ್ಜಿ ಕೇಸ್ನ ಕೈಗೆ ಎತ್ಕೊಂಡ್ರೆ ಮುಗೀತು, ಕೇಸ್ ಕ್ಲೋಸ್ ಆಗೋವರೆಗೂ ಬಿಡಲ್ಲ. ಮೊದಲೇ ಸ್ಟ್ರಿಕ್ಟ್ ಆಫೀಸರ್. ಓಹೋ, ಆಪ್ತ ಮಿತ್ರ ಅಪರೂಪಕ್ಕೆ ಕಾಲ್ ಮಾಡ್ಬಿಟ್ಟಿದ್ದಾನೆ. ಹಲೋ ಹಲೋ ಅಜ್ಜಿ, ಹೌ ಆರ್ ಯು? ಏನಾ? ಏಯ್, ಕನ್ನಡದಲ್ಲಿ ಮಾತಾಡು. ಅದು ಹೌ ಆರ್ ಯು ಅಂದ್ರೆ ಹೇಗಿದ್ದೀರಿ, ಆರಾಮ ಅಂತ. ನೋಡ್ದೆ, ಕನ್ನಡದಲ್ಲಿ ಮಾತಾಡಿದ್ರೆ ಕೇಳೋದಕ್ಕೆ ಎಷ್ಟು ಹಿಂಪಾಗಿರುತ್ತೆ. ನಾನೆಲ್ಲ ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ಓಜಿ, ಆರಾಮಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದ. ಅಜ್ಜಿ, ಬರೀ ನಾವಷ್ಟೇ ಅಲ್ಲ, ನಿಮ್ಮಂತ ಗುರು ಹಿರಿಯರು ಇರೋದ್ರಲ್ಲೇ ದೇಶದಲ್ಲಿ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಅಜ್ಜಿ. ಏಯ್, ನನ್ನ ಮುಂದೆ ಈ ಡವ್ ಎಲ್ಲ ಬೇಡ ಕಣ. ಅದೇನು ಅಂತ ವಿಷಯಕ್ಕೆ ಬಾ. ಏನು ಈ ಕಡೆ ತಲೆನೇ ಹಾಕ್ತಾ ಇಲ್ಲ?
ಅಪರೂಪ ಆಗ್ಬಿಟ್ಟಿದ್ಯಾ? ಏನ್ ವಿಷಯ? ಅಯ್ಯೋ ಅಲ್ಲಿ ಏನಿದೆ ಅಂತ ಬರೋದಜ್ಜಿ, ಆ ಮನೆ ಒಂಥರ ದುಬೈ ಇದ್ದಂಗೆ, ನೋಡಕ್ ಸಖತ್ತಾಗಿದೆ, ಪಾಶ್ ಆಗಿದೆ, ಕಣ್ಣು ಕುಕ್ಕೋ ತರ ಇದೆ. ಆದ್ರೆ ಸುತ್ತಮುತ್ತ ಬರೀ ಮರುಭೂಮಿನೇ ಅಲ್ವಾಜ್ಜಿ ಇರೋದು. ಏಯ್, ಏನೋ ಹೇಳ್ತಿದ್ಯಾ? ದುಬೈಗೂ ನಮ್ಮನೆಗೂ ಏನೋ ಸಂಬಂಧ? ನೀ ಮಾತಾಡೋದು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅದು ಅಜ್ಜಿ, ಆ ಮನೇಲಿ ಎಲ್ಲ ಇದೆ ಅಜ್ಜಿ, ಆದ್ರೆ ಏನಿರ್ಬೇಕು ಅದೇ ಇಲ್ವೇ? ಎತ್ತಾಡ್ಸೋದಕ್ಕೆ ಒಂದು ಮಗು ಇರ್ಬೇಕಲ್ವೇನಜ್ಜಿ ಅಲ್ಲಿ, ಅದಕ್ಕೆ ಆ ಕಡೆ ತಲೆನೂ ಆಗ್ತಾ ಇಲ್ಲ. ಬರೀ ಹಳೆ ತಲೆಗಳೇ ನೋಡಿ ನೋಡಿ ಸಾಕಾಗೋದು. ಯಾಕೋ ಹಾಗೆ ಹೇಳ್ತಿದ್ಯಾ? ಲಚ್ಚಿ ಇದ್ದಾಳಲ್ಲ, ಅವಳೇ ನಿನ್ನ ಕಣ್ಣಿಗೆ ವಯಸ್ಸಾದ ಮುದುಕಿ ತರ ಕಾಣಿಸ್ತಾಳ? ಅದೇ ಮಕ್ಕಳಂದ್ರೆ ಅಷ್ಟು ದೊಡ್ಡ ಮಕ್ಕಳಲ್ಲ ಅಜ್ಜಿ, ಇನ್ನು ಪುಟಾಣಿ ಮಕ್ಕಳು, ಹಾಲುಗಲ್ಲದ ಹಸುಗೂಸು ಅಂತಾರಲ್ಲ ಆ ತರ ಮಕ್ಕಳು ಇರ್ಬೇಕಲ್ವಾ ಅಜ್ಜಿ? ನೋಡಿ ಅಜ್ಜಿ, ಅಂತ ಮಕ್ಕಳು ಮನೆ ಸುತ್ತ ತಂಗಾಳಿ ತರ ಓಡಾಡ್ತಾ ಇದ್ರೆ ಮನೆ ಎಷ್ಟು ಲವಲವಿಕೆಯಿಂದ ಸಂತೋಷದಿಂದ ಕೂಡಿರುತ್ತಲ್ವಾ ಅಜ್ಜಿ? ಇಲ್ಲಾಂದ್ರೆ ಅಷ್ಟು ದೊಡ್ಡ ಮನೆ ಮರುಭೂಮಿ ಇದ್ದಂಗೆ ಅಲ್ವಾ ಅಜ್ಜಿ? ಅಜ್ಜಿ, ನನ್ನ ಕಾಳಜಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ವಿಷಯ ತುಂಬಾ ಸೀರಿಯಸ್ ಆಗಿದೆ. ನೀವೇ ಏನಾದ್ರೂ ಮಾಡಬೇಕು, ವಂಶಾಭಿವೃದ್ಧಿ ಆಗೋದಕ್ಕೆ ನೀವೇ ಉತ್ತೇಜನ ಕೊಡ್ಬೇಕಜ್ಜಿ. ಕಡ್ಡಾಯವಾಗಿ ಮಕ್ಕಳಾಗ್ಲೇಬೇಕು ಅಂತ ರೂಲ್ ಪಾಸ್ ಮಾಡಿ ಅಜ್ಜಿ, ಇಲ್ಲಾಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ, ನಿಂತಲ್ಲೇ ನಿಂತಿರುತ್ತೆ. ಅಯ್ಯೋ ದಡ್ಡ, ಇಲ್ಲಿ ವಿಷಯನೇ ಬೇರೆ ಇದೆ ಕಣೋ. ಆಗ್ಲೇ ಗಾಡಿ ಮುಂದಕ್ಕೆ ಹೋಗಿ ಆಯ್ತು. ಮುಂದಕ್ಕೆ ಹೋಗಾಯ್ತು ಅಂದ್ರೆ ಏನಜ್ಜಿ ಅದ ಅರ್ಥ? ಹೌದು ಕಣೋ ಆಪ್ತ ಮಿತ್ರ, ನಮ್ ಭೂಮಿಕಾ ವಾಮಿಟ್ ಮಾಡ್ಕೋತಾ ಇದ್ದಾಳೆ. ಆದ್ರೆ ಇನ್ನೂ ಪಕ್ಕ ಆಗಿಲ್ಲ, ಅದಕ್ಕೆ ನಾ ಯಾರ ಹತ್ರನೇ ಈ ವಿಷಯ ಹೇಳಕ್ ಹೋಗಿಲ್ಲ. ನೀನ್ ಆಪ್ತ ಮಿತ್ರ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರಕ್ಕೆ ಆಗ್ಲಿಲ್ಲ, ಅದಕ್ಕೆ ಹೇಳ್ದೆ. ಥ್ಯಾಂಕ್ಸ್ ಅಜ್ಜಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ, ಅಭಿಮಾನ, ಗೌರವ ಇಟ್ಕೊಂಡಿರೋದಕ್ಕೆ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೋ, ಅಪರಂಜಿ ಚಿನ್ನ ನೀನು. ನಿನಗೆ ನಗ್ಸೋದು ಗೊತ್ತು, ಅಳಿಸೋದು ಗೊತ್ತು, ಮನ್ಸಿಗೆ ತುಂಬಾ ಹತ್ರ ಆಗ್ಬಿಡ್ತೆ ಕಣ ನೀನು. ಅದಾಗೆ ಈ ವಿಷಯ ನಿನ್ನ ಹತ್ರ ಮಾತ್ರ ಹೇಳಿದ್ದೀನಿ, ನೀನ್ ಯಾರ ಹತ್ರನೂ ಹೇಳ್ಬೇಡ. ಗುಂಡುಗಂತೂ ಈ ವಿಷಯ ಗೊತ್ತಾಗ್ಲೇಬಾರ್ದು. ಹ, ಪೆದ್ದ ಗುಂಡು ಕಣೋ ಅವನು, ಅವನಿಗೇನು ಗೊತ್ತಾಗಲ್ಲ, ಪಿತ್ತ ಅನ್ಕೊಂಡಿದ್ದಾನೆ. ಇದು ಪಿತ್ತ ಅಲ್ಲ, ಪಿತ ಆಗ್ತಾ ಇದೀನಿ ಅಂದ್ರೆ ಅಪ್ಪ ಆಗ್ತಾ ಇದೀನಿ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಅನ್ನಿ. ಅವನು ಹಾಗೆ ಅಲ್ವಾ, ಆಫೀಸ್ ವಿಷಯದಲ್ಲಿ ಬಹಳ ಬುದ್ಧಿವಂತ, ಈ ವಿಷಯದಲ್ಲಿ ಸ್ವಲ್ಪ ದಡ್ಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.